ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇನ್ನು ಇವತ್ತಿನ ವಿಡಿಯೋದಲ್ಲಿ 2 ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ರೆಮಿಡಿ, ಹಾಗೆಯೇ ಸಿಂಪಲ್ಲಾಗಿ ಸ್ಟಿಚಿಂಗ್ ಕೂಡ ನೋಡೋಣ. ಮಂಗಳೂರು ಸ್ಟೈಲ್ನಲ್ಲಿ ನೀರು ದೋಸೆ ಹಾಗೆಯೇ ಮಶ್ರೂಮ್ ಗೀ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಗೋಡಂಬಿ, ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಇವಿಷ್ಟನ್ನ ಬಿಸಿ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಹಾಗೆ ನಾನಿಲ್ಲಿ ಮಶ್ರೂಮ್ ಗೀ ರೋಸ್ಟ್ ಮಾಡೋದಕ್ಕೆ 2 ಪ್ಯಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಬಟನ್ ಮಶ್ರೂಮ್ ಅಂತ ಹೇಳ್ತೀವಿ. ಮಶ್ರೂಮನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಮಶ್ರೂಮ್ ಮನೆಗೆ ತಂದ ತಕ್ಷಣ ಬೇಗ 1 ಅಥವಾ 2 ದಿನದ ಒಳಗಡೆ ರೆಸಿಪಿಯನ್ನು ಮಾಡಬೇಕು. ತುಂಬ ದಿನ ಇಡಬಾರ್ದು. ಆಲ್ಗೆ ಅಥವಾ ಫಂಗಸ್ ಅಂತ ಹೇಳ್ತೀವಲ್ವ, ಅದು ಫಾರ್ಮ್ ಆಗ್ತಾ ಬರುತ್ತೆ. ಮಶ್ರೂಮ್ ಒಂದು ಬೌಲ್ಗೆ ಹಾಕಿದ ತಕ್ಷಣ ಬಿಸಿ ಬಿಸಿ ನೀರು ಹಾಕಿ ಒಂದು 5 ನಿಮಿಷ ನೆನೆಸಿ ಇಟ್ಬಿಡಬೇಕು. ಮಶ್ರೂಮ್ ಮೇಲೆ ಇರುವಂಥ ಬ್ಲ್ಯಾಕ್ ಪಾರ್ಟಿಕಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ವಾಶೌಟ್ ಆಗುತ್ತೆ. ನೀರಲ್ಲಿ ಯಾವ ರೀತಿಯಾಗಿ ಗಲೀಜು ಬಂದಿದೆ ನಾವೀಗ ನೋಡ್ಬೋದಲ್ವಾ. ಮತ್ತೆ ಬೇರೆ ಹೊಸ ನೀರಿಗೆ ಹಾಕಿ ನೆನೆಸಿ ಇಟ್ಟಿದ್ದೀನಿ. 2 ರಿಂದ 3 ಸಲ ಮಶ್ರೂಮ್ ಚೆನ್ನಾಗಿ ವಾಶ್ ಮಾಡಿದ್ರೂ ಏನೂ ತಪ್ಪಿಲ್ಲ. ನೋಡಿ, ಇದು ತೆಂಗಿನಕಾಯಿ ತುರಿಯಂಥ ಮಣೆ. ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆ ಮಣೆಯನ್ನು ಮತ್ತೊಂದು ಸಲ ತೋರಿಸಿ ಅಂತ ಕೇಳಿದ್ದೀರಾ. ನೋಡಿ, ಈ ರೀತಿಯಾಗಿ ಸ್ಲ್ಯಾಬ್ಗೆ ಅಥವಾ ಟೇಬಲ್ಗೆ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇರುತ್ತೆ. ಆನಂತರ ಒಂದು ಪ್ಲೇಟ್ ಇಟ್ಕೊಂಡು ಕಾಯನ್ನು ತುರಿತಾ ಹೋಗೋದು. ಇದು ರೋಡ್ ಸೈಡ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. 300 ರುಪೀಸ್ ಅಷ್ಟೇ ಅನಿಸುತ್ತೆ. 300 ಅಥವಾ 350 ರೂಪಾಯಿ ಇರ್ಬೋದು. ತುಂಬ ಚೆನ್ನಾಗಿ ಕಾಯಿ ತುರಿಬೋದು. ನಿಂತ್ಕೊಂಡೇ ಈ ರೀತಿಯಾಗಿ ತುರಿದ್ಬಿಡ್ಬೋದು. ತುಂಬಾ ಈಸಿ ಆದ ಕೆಲಸ. ಫ್ರೆಂಡ್ಸ್, ಲಕ್ಷ್ಮಿ ಸ್ಥಿರವಾಗಿ ನಮ್ಮನೇಲಿ ಇರಬೇಕು ಅಂದರೆ ಒಂದು ರೆಮಿಡಿಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ಉಪ್ಪು ಇಲ್ಲ ಅಂತ ಹೇಳಬಾರ್ದು. ಉಪ್ಪು ಖಾಲಿ ಆಗದೇ ಇರೋ ರೀತಿಯಲ್ಲಿ ನಾವು ಯಾವಾಗಲೂ ನೋಡ್ಕೊತಾ ಇರಬೇಕು. ಹಾಗೆಯೇ ನಮಗೆ ತಿಂಗಳು ಸಂಬಳ ಬಂದಿದ್ದ ತಕ್ಷಣವೇ ಮೊದಲನೇದು ಪರ್ಚೇಸ್ ಮಾಡಬೇಕಾಗಿರೋದು ಉಪ್ಪು ಅಂತ ನಿಮಗೆ ಈಗಾಗಲೇ ನಮ್ಮ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಉಪ್ಪನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಹಾಗಾಗಿ ಉಪ್ಪು ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇಟ್ಕೊಂಡೇ ಇರಬೇಕು. ಹಾಗೆಯೇ ಪ್ರತಿ ಗುರುವಾರ ಈ ರೆಮಿಡಿಯನ್ನು ಮಾಡಬೇಕು. ಪ್ರತಿ ಗುರುವಾರ ಸಂಜೆ ಹೊಸ ಉಪ್ಪು ಪ್ಯಾಕೆಟನ್ನು ತರಿಸಿ ಈ ರೀತಿಯಾಗಿ ಜಾಡಿಯಲ್ಲಿ ಹಾಕಿರಬೇಕು. ಉಪ್ಪು ನಾವು ಜಾಡಿಗೆ ಹಾಕಿದಾಗ ರಾಶಿ ಥರ ಗೋಪುರವಾಗಿ ತುಂಬಿಸಿ ಇಡಬೇಕು. ಈ ರೆಮಿಡಿ ನಾವು ಗುರುವಾರ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೂ ಫ್ರೈಡೇ ಬೆಳಗ್ಗೆನೇ ನಾವು ಈ ರೆಮಿಡಿಯನ್ನು ಮಾಡಿಬಿಟ್ಟು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮಿ ಸ್ಥಿರವಾಗಿ ಯಾವಾಗಲೂ ನಮ್ಮ ಮನೇಲಿ ಇರ್ತಾಳೆ. ಹಾಗಾಗಿ ಉಪ್ಪನ್ನು ಯಾವಾಗಲೂ ನಾವು ಖಾಲಿ ಆಗದೇ ಇರೋ ರೀತಿಯಲ್ಲಿ ಮನೆಯಲ್ಲಿ ನೋಡ್ಕೋಬೇಕು. ಹಾಗೆಯೇ ಸಂಜೆ ಹೊತ್ತಿನಲ್ಲಿ ಉಪ್ಪನ್ನು ಆ ಹೆಸರಿಟ್ಟು ನಾವು ಹೇಳಬಾರ್ದು. ಸೊ ಇವೆಲ್ಲ ರೆಮಿಡಿಗಳನ್ನು ಖಂಡಿತವಾಗಿಯೂ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳಿದ್ರೆ 3 ವಸ್ತುಗಳನ್ನು ನಾವು ಸಂಜೆ ಹೊತ್ತಿನಲ್ಲಿ ದಾನ ಮಾಡಬಾರ್ದು. ಅದು 3 ವಸ್ತುಗಳು ಯಾವ್ಯಾವು ಅಂತ ನಮ್ಮ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಖಂಡಿತವಾಗಿಯೂ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಹೇಳಿದಂಥ ಈ ಉಪ್ಪು ರೆಮಿಡಿಯನ್ನು ನೀವು ಗುರುವಾರ ಸಂಜೆ ಮಾಡ್ಕೋಬೋದು ಅಥವಾ ಶುಕ್ರವಾರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಈ ರೆಮಿಡಿಯನ್ನು ಮಾಡ್ಕೋಬೋದು. ಈ 2 ದಿನಗಳಲ್ಲಿ ನೀವು ಈ ಉಪ್ಪು ರೆಮಿಡಿ ಮಾಡ್ಕೋಬೋದು. ಹಾಗೆಯೇ ಪ್ರತಿ ವಾರ ಗುರುವಾರ ನೀವು ಉಪ್ಪು ಇದೆಯಾ ಅಂತ ಫಸ್ಟು ನೋಡಿಕೊಂಡು ರೀಸ್ಟಾಕ್ ಮಾಡಿ ಇಟ್ಕೊಂಬಿಡಿ. ಇನ್ನೇನು ಶುಕ್ರವಾರ ಹುಟ್ಟುತ್ತೆ ಅನ್ನೋ ಟೈಮ್ ಮುಂಚಿತವಾಗಿ ನಾವು ಈ ಉಪ್ಪನ್ನು ಸ್ಟಾಕ್ ಮಾಡಿ ಇಟ್ಕೊಂಬಿಟ್ರೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನಾನಿಲ್ಲಿ ನೀರು ದೋಸೆ ಮಾಡೋದಕ್ಕೆ ಸುಮಾರು 2 ಕಪ್ಪಷ್ಟು ರಾ ರೈಸನ್ನು ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ. ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು ಅಥವಾ ಬೆಳಗ್ಗೆ ನೆನೆಸಿಟ್ರೆ ರಾತ್ರಿ ಡಿನ್ನರ್ಗೆ ಮಾಡ್ಕೋಬೋದು. ರಾ ರೈಸ್ ಅಂತ ಹೇಳಿದ್ರೆ ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ವ, ಅದೇ ಅಕ್ಕಿಯನ್ನು ಹಾಕಿದ್ದೀನಿ. ಅಥವಾ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಸೋನಾ ಮಸೂರಿ ಅಕ್ಕಿ ಅಥವಾ ಕೋಲಮ್ ರೈಸನ್ನು ಹಾಕ್ಕೋಬೋದು. 2 ಗ್ಲಾಸ್ ಅಥವಾ 2 ಕಪ್ ರೈಸ್ಗೆ 1 ಚಿಕ್ಕ ಕಪ್ ಆಗುವಷ್ಟು ಬಿಳಿ ಅನ್ನ, ಹಾಗೆಯೇ 1 ಕಪ್ ಆಗುವಷ್ಟು ಫ್ರೆಶ್ ಆಗಿ ಗ್ರೇಟ್ ಮಾಡಿರುವಂಥ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಈ 3 ವಸ್ತುಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ತುಂಬಾ ನುಣ್ಣಕ್ಕೆ ರುಬ್ಕೋಬೇಕು. ಎಷ್ಟು ನುಣ್ಣಕ್ಕೆ ರುಬ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ನೀರು ದೋಸೆಗಳು ತಯಾರಿ ಆಗ್ತವೆ.
ಮೊದಲಿಗೆ ನುಣ್ಣಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ಕೊಳ್ಳಿ. ಮೊದಲಿಗೆ ನೀರು ಹಾಕ್ಕೊಂಡು ರುಬ್ಬಿಟ್ರೆ ಚೆನ್ನಾಗಿ ನುಣ್ಣಕ್ಕಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಗಂಧ ಥರ ರುಬ್ಬಿರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹದ. ಈ ರೀತಿಯಾಗಿ ಪರ್ಫೆಕ್ಟಾಗಿ ನೀವು ಹಿಟ್ಟನ್ನು ರುಬ್ಕೊಂಡ್ರೆ ನೀರು ದೋಸೆಗಳು ಚೆನ್ನಾಗಿ ಆಗ್ತವೆ. ನಾನಿಲ್ಲಿ ಸುಮಾರು 5 ಜನಕ್ಕೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. 2 ಕಪ್ಪಷ್ಟು ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೀನಿ. ನೀವು 2 ಅಥವಾ 3 ಜನ ಇದ್ದೀರಾ ಅಂತ ಹೇಳಿದ್ರೆ 1 ಕಪ್ಪಷ್ಟು ಸಾಕಾಗತ್ತೆ. ಏಕೆಂದರೆ ಇದು ಹಿಟ್ಟು ತುಂಬ ತೆಳುವಾಗಿ ಮಾಡ್ಕೊಳ್ಳೋದ್ರಿಂದ ದೋಸೆಗಳು ಹೆಚ್ಚಾಗಿಯೇ ಹಾಕ್ತವೆ. ಈಗ ರುಬ್ಬಿಟ್ಟಿರುವಂಥ ಈ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹದ ಇದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನೀರು ದೋಸೆ ಆಗಿರೋದ್ರಿಂದ ಹೆಸರಿಗೆ ತಕ್ಕಂತೆ ಹಿಟ್ಟು ನೀರಾಗಿಯೇ ಇರಬೇಕು. ಹಾಗಂತ ತುಂಬಾ ನೀರು ಹಾಕ್ಬಿಟ್ರೆ ದೋಸೆಗಳು ಸರಿಯಾಗಿ ಬರೋದಿಲ್ಲ. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. 1-2 ದೋಸೆ ಹಾಕ್ಕೊಂಡ್ರೆ ನಿಮಗೆ ಹದ ಹೇಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಹಿಟ್ಟು ತಯಾರಿಸಿದ ಆಗಿದೆ, ಒಂದು ಕಡೆ ಇಟ್ಬಿಡೋಣ. ಮಶ್ರೂಮ್ಸ್ ಈಗ ಕಟ್ ಮಾಡ್ಕೊತೀನಿ. ತುಂಬಾ ದಪ್ಪ ಮಶ್ರೂಮ್ಸ್ ಆದರೆ 4 ಭಾಗ ಮಾಡ್ಕೊತೀನಿ. ಮೀಡಿಯಮ್ ಸೈಜ್ದಾದರೆ 2 ಭಾಗ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಮಶ್ರೂಮ್ ಗೀ ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಪುಡಿಯನ್ನು ತಯಾರಿಸ್ಕೊಂಬಿಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2 ಸ್ಪೂನ್ ಆಗುವಷ್ಟು ಧನಿಯಾ ಹಾಕಿದ್ದೀನಿ. 1 ಸ್ಪೂನಷ್ಟು ಸೋಂಪು, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಅರ್ಧದಿಂದ 3/4 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ಳಿ, ಅಥವಾ ಪೆಪ್ಪರ್ ಅಂತ ಹೇಳ್ತೀವಲ್ವ. ಲವಂಗ 4-5 ಸಾಕು, ಜಾಸ್ತಿ ಹಾಕ್ಬಿಡಿ, ಘಾಟ್ ಥರ ಆಗಿಬಿಡುತ್ತೆ. ಹಾಗೆಯೇ 1 ಸ್ಟಾರ್ ಮೊಗ್ಗು ಅಥವಾ ಅನೀಸ್ ಅಂತ ಹೇಳ್ತೀವಲ್ವ, ಅದನ್ನು 1 ಹಾಕಿದ್ದೀನಿ. ಚಕ್ಕೆ ಸುಮಾರು 2 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಇವಿಷ್ಟು ಮಸಾಲೆಗಳನ್ನು ಸಿಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಮ್ ಫ್ಲೇಮ್ನಲ್ಲಿ ಈ ಮಸಾಲೆ ದಿನಸಿಗಳನ್ನು ಫ್ರೈ ಮಾಡಿದ ಆಗಿದೆ. ಆದಷ್ಟು ಸೀದ್ಸದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಇವಿಷ್ಟು ಪದಾರ್ಥಗಳನ್ನು ಸ್ವಲ್ಪ ತಣ್ಣಕ್ಕಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಕೊಂಡಿರುವಂಥ ಮೆಣಸಿನಕಾಯಿ ಮತ್ತು ಹುಣಸೆಹಣ್ಣು, ಗೋಡಂಬಿ, ಗಸಗಸೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. 7-8 ಇಲ್ಕಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಇವಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬಾ ನುಣ್ಣಕ್ಕೆ ರುಬ್ಕೋಬೇಕು. ನಾವು ಮೆಣಸಿನ್ಕಾಯಿ ನೆನೆಸಿಟ್ಟಿದ್ವಲ್ವ, ಅದೇ ಬೌಲಲ್ಲಿ ಹಾಕಿದಂಥ ಗಸಗಸೆ ಏನಿದೆ ಅದೆಲ್ಲ ಕೆಳಗಡೆ ತಳದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಮೇಲ್ಮೇಲೆ ಅದರ ನೀರೆಲ್ಲ ತೆಗೆದುಬಿಟ್ಟು ಆ ನೆಂದಿರುವಂಥ ಗಸಗಸೆ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ರುಬ್ಬವಾಗ 4 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಮೊಸರು ಹಾಕೋದು ಇಲ್ಲಿ ಸ್ಕಿಪ್ ಆಗಿದೆ. ಈ ರೀತಿಯಾಗಿ ಮಸಾಲೆ ಕ್ರೀಮಿಯಾಗಿ ಬರಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಇದು ಮಶ್ರೂಮ್ ಗೀ ರೋಸ್ಟ್ ಆಗಿರೋದ್ರಿಂದ ಗೀಯನ್ನು ಹಾಕ್ತಾ ಇದ್ದೀನಿ, 2 ಸ್ಪೂನಷ್ಟು. ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹೊರಗೆ ಬರುತ್ತೆ. ಈ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಸುಮಾರು 5-6 ನಿಮಿಷ ಈ ಮಶ್ರೂಮ್ಸ್ನ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಫ್ರೈ ಮಾಡ್ತಿದ್ದಂಥ ಮಶ್ರೂಮ್ಸ್ ಪ್ಯಾನ್ ಏನಿದೆ ಅದನ್ನು ಇನ್ನೊಂದು ಬರ್ನರ್ಗೆ ಶಿಫ್ಟ್ ಮಾಡಿಕೊಂಡೆ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅಗಲವಾಗಿರುವಂಥದ್ದು. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 2-3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿಯಾಗಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಶ್ರೂಮ್ ಗೀ ರೋಸ್ಟ್ ಗೀಯಲ್ಲೇ ಮಾಡ್ತಿರೋದ್ರಿಂದ ತುಂಬ ಹೆಲ್ತಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಶ್ರೂಮ್ಸ್ ಗೀ ರೋಸ್ಟನ್ನು ನಾವು ಮಶ್ರೂಮ್ ಬದಲಾಗಿ ಮೊಟ್ಟೆ, ಆಲೂಗಡ್ಡೆ ಅಥವಾ ಪನ್ನೀರ್ ಅಥವಾ ಚಿಕನ್ನಲ್ಲೂ ಸಹ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲೆಯನ್ನು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನೀರು 1/2 ಗ್ಲಾಸಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ನಾವು ಮಶ್ರೂಮ್ಸ್ ಏನಿದೆ ಅದನ್ನು ಫ್ರೈ ಮಾಡಿದಾಗಿದೆ. ಇದನ್ನು ಸಹ ಈ ಗ್ರೇವಿ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಹಸಿ ಕರಿಬೇವು ಕೂಡ ಹಾಕ್ಕೊಳ್ಳಿ, ಫ್ರೆಶ್ ಆಗಿರುವಂಥದ್ದು. ನಾವು ಆಗಲೇ ಮಸಾಲೆ ಪುಡಿಯನ್ನು ತಯಾರಿಸ್ಕೊಂಡಿದ್ವಲ್ಲ, ಅದನ್ನು ಸುಮಾರು 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಈ ಮಸಾಲೆ ಪುಡಿಯನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. 2 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ.
ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಬ್ಯಾಲೆನ್ಸಿಂಗ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಮಸಾಲೆಯನ್ನು 3-4 ನಿಮಿಷ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಒಂದು ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡೋಣ. ಇದು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ನಾವು ಹಾಕಿದಂಥ ತುಪ್ಪ ಎಲ್ಲ ಏನಿದೆ ಅದು ಮೇಲೆ ತೇಲ್ಕೊಂಡು ಬರುತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನಿಮಗೆ ತುಪ್ಪ ಇಷ್ಟ ಆದರೆ ಇನ್ನೊಂದು ಅರ್ಧದಿಂದ 1 ಸ್ಪೂನಷ್ಟು ಮತ್ತೆ ಮೇಲಿಂದ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಮಶ್ರೂಮ್ ಗೀ ರೋಸ್ಟ್ ಮಸಾಲೆ ರೆಡಿ ಆಗುತ್ತೆ. ಈಗ ನೀರು ದೋಸೆಗಳು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಿಂದ ಈ ರೀತಿಯಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ದೋಸೆನ ಹಿಟ್ಟು ಈ ರೀತಿಯಾಗಿ ತೆಳುವಾಗಿ ಇರಬೇಕು, ಹಾಕಿದ್ರೆ ಹರ್ಕೊಂಡು ಹೋಗಬೇಕು, ಆ ರೀತಿಯಾಗಿರಬೇಕು. ಒಂದು ಸಲ ಪ್ಯಾನ ಹ್ಯಾಂಡ್ಲ್ ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ಒಂದು ಲಿಡ್ ಕವರ್ ಮಾಡಿಬಿಟ್ಟು ದೋಸೆಗಳನ್ನು ಬೇಯಿಸ್ಕೊಳ್ಳೋಣ. ದೋಸೆ ಮೇಲೆ ಬಿಳಿ ಭಾಗ ಏನಿರುತ್ತೆ ಹಿಟ್ಟಿದು ಅದೆಲ್ಲ ಪೂರ್ತಿಯಾಗಿ ಹೋದ್ಮೇಲೆ ನಮಗೆ ನೀರು ದೋಸೆ ತಯಾರಿ ಆಗಿದೆ ಅಂತ. ದೋಸೆ ನೋಡಿ ಬೆಂದ ಮೇಲೆ ಈ ರೀತಿಯಾಗಿ ನಾನ್ ಸ್ಟಿಕ್ ಪ್ಯಾನಿಂದ ಅದೇ ಮೇಲ್ ಬರುತ್ತೆ. ನಾವು ಸೌಟಿಂದ ಅಥವಾ ಸ್ಪೂನಿಂದ ತೆಗಿಬೇಕು ಅಂತೇನಿಲ್ಲ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೀರು ದೋಸೆಗಳು ತಯಾರಿ ಆಗ್ತವೆ. ತುಂಬ ಟೇಸ್ಟಿಯಾಗಿರುತ್ತೆ ನೀರು ದೋಸೆಗಳು. ಆರಾಮಾಗಿ ನಾವು ಮಾಡ್ಕೋಬೋದು. ಈ ನೀರು ದೋಸೆಗಳನ್ನು ನಾವು ಕ್ಯಾಸ್ಟ್ ಐರನ್ ತವ ಮೇಲೆ ಮಾಡ್ಕೋಬೋದು, ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಮಾಡ್ಕೋಬೋದು, ಅಥವಾ ಕಬ್ಬಿಣದ ಅಂಚ ಮೇಲೆ ಸಹ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ ಪ್ಯಾನ್ ಇದೆಯೋ ಆ ಪ್ಯಾನ್ ಮೇಲೆ ಮಾಡ್ಕೊಳ್ಳಿ. ನಿಮಗೆ ಯಾವುದರಲ್ಲೂ ಬರ್ತಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಈ ಥರ ಹ್ಯಾಂಡಲ್ ಪ್ಯಾನ್ ಇರುತ್ತಲ್ವ, ಎಲ್ಲರ ಮನೇಲೂ ಇರುತ್ತೆ. ಈ ಥರ ಪ್ಯಾನ್ ಮೇಲೆ ಹಾಕ್ಕೊಳ್ಳಿ. ನೀರು ದೋಸೆಗಳು ಯಾವ ಟೆನ್ಷನ್ ಇಲ್ದಿರಂಗೆ ಬರುತ್ತೆ. ಫ್ರೆಂಡ್ಸ್ ನೋಡಿ, ನೀರು ದೋಸೆಗಳು ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ದೋಸೆಗಳು ಈ ರೀತಿಯಾಗಿ ಗೂಡಾಗಿ ಬರಬೇಕು. ನೋಡಿ, ನಾನು ಮಾಡಿದಂಥ ದೋಸೆ ಗೂಡಾಗಿ ಬಂದಿದೆ. ಹಾಗೆ ತುಂಬ ತೆಳುವಾಗಿ ಪೇಪರ್ ಥರ ಬಂದಿದೆ. ಪರ್ಫೆಕ್ಟಾದ ನೀರು ದೋಸೆ ಅಂತ ಹೇಳ್ಬೋದು. ಹೆಚ್ಚಾಗಿ ಮಂಗಳೂರು ಸೈಡ್ನಲ್ಲಿ ಈ ನೀರು ದೋಸೆಗೆ ಮೀನು ಗಸಿ ಮಾಡ್ತಾರೆ. ನಾನಿವತ್ತು ನಿಮಗೆ ಪ್ಯೂರ್ ವೆಜಿಟೇರಿಯನಲ್ಲಿ ಮಶ್ರೂಮ್ ಗೀ ರೋಸ್ಟನ್ನು ಮಾಡಿ ತೋರಿಸಿದ್ದೀನಿ. ಈ ನೀರು ದೋಸೆ ಜೊತೆಗೆ ಸಿಂಪಲಾಗಿ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ರೀತಿಯಾಗಿ ಮಾಡಿಕೊಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಎಲ್ಲರಿಗೂ ತಿಂಡಿ ಹಾಕೊಟ್ಟ ಮೇಲೆ ಕೊನೆಯಲ್ಲಿ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಟೆಂಪ್ಟಿಂಗ್ ಆಗಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಪರ್ಫೆಕ್ಟಾಗಿ ನೀರು ದೋಸೆ ಮತ್ತು ಮಶ್ರೂಮ್ ಗೀ ರೋಸ್ಟ್ ಬಂದಿದೆ ಅಂದರೆ ನಾನೊಂದು ರೆಸ್ಟೋರೆಂಟ್ನಲ್ಲಿ ತಿಂದಿದೆ, ಅದೇ ಟೇಸ್ಟ್ ಬಂದಿದೆ. ಖಂಡಿತವಾಗಿಯೂ ನೀವು ಕೂಡ ಟ್ರೈ ಮಾಡಿ. ಇನ್ನು ಸಂಜೆ ಟೈಮಲ್ಲಿ ನಾನು ಕಾಫಿ ಅಥವಾ ಟೀ ಏನೂ ಕುಡಿಯೋದಿಲ್ಲ. ಸ್ವಲ್ಪ ಲೈಟಾಗಿ ಹೊಟ್ಟೆ ಹಶ್ವಾಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ಡ್ರೈ ನಟ್ಸನ್ನು ತಿಂತಾ ಇದ್ದೀನಿ. ಒಂದು 5-6 ಬಾದಾಮಿ, 5-6 ಗೋಡಂಬಿ, ಒಂದು ಹಿಡಿ ಅಂತ ಹೇಳ್ತೀವಲ್ವ, ಇಷ್ಟು ನಾವು ನಟ್ಸನ್ನು ತಿನ್ಬೋದು. ಇದರಲ್ಲಿ ಹೆಚ್ಚು ಪ್ರೋಟೀನ್ಸ್ ಇರುತ್ತೆ. ಪ್ರೋಟೀನ್ಸ್ ತಿನ್ನೋದ್ರಿಂದ ಹೊಟ್ಟೆ ಹಶ್ವನ್ನು ಕಂಟ್ರೋಲ್ ಮಾಡ್ಕೋಬೋದು. ಕೆಲವು ಸರಿ ನಮಗೆ ಹೊಟ್ಟೆ ಹಶ್ವು ಇಲ್ಲದೆ ಹೋದ್ರೂ ಏನಾದರೂ ತಿನ್ನಬೇಕು ಅಂತ ಬಾಯಿಗೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಆ ಕ್ರೇವಿಂಗ್ಸನ್ನು ನಾವು ಈ ರೀತಿಯಾಗಿ ಡ್ರೈ ಫ್ರೂಟ್ಸನ್ನು ತಿಂದು ಕಂಟ್ರೋಲ್ ಮಾಡ್ಕೋಬೋದು. ಏನಾದರೂ ಒಂದು ಸ್ಟಿಚಿಂಗ್ ಕೆಲಸ ಇದ್ದೇ ಇರುತ್ತೆ ನನಗೆ. ಸಂಜೆ ಟೈಮು ಸ್ವಲ್ಪ ಫ್ರೀ ಇರ್ತೀನಿ. ಅಂಥ ಟೈಮಲ್ಲಿ ನಾನು ಏನಾದರೂ ಸ್ಟಿಚಿಂಗ್ ಇದ್ದಾಗ ಸ್ಟಿಚ್ ಮಾಡ್ಕೋತೀನಿ. ಇವತ್ತೊಂದು ನೈಟ್ ಪ್ಯಾಂಟ್ ಸ್ಟಿಚ್ ಮಾಡೋಣ ಅಂತೇಳಿ ಬಟ್ಟೆ ಇತ್ತು ಮನೇಲಿ, ಅದನ್ನೇ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ರತಿದಿನ ಒಂದಲ್ಲ ಒಂದು ಏನಾದರೂ ಸ್ಟಿಚಿಂಗ್ ಮಾಡ್ತಿರ್ತೀನಿ, ಆದರೆ ಎಲ್ಲ ದಿನಗಳಲ್ಲೂ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೈಟ್ ಪ್ಯಾಂಟ್ ಸ್ಟಿಚ್ ಮಾಡೋದು ತುಂಬಾ ಈಸಿ. ನಿಮ್ಮದು ಯಾವುದಾದ್ರು ಒಂದು ಅಳತೆದು ನೈಟ್ ಪ್ಯಾಂಟನ್ನು ತಗೊಳ್ಳಿ. ಬಟ್ಟೆಯನ್ನು ನಾನಿಲ್ಲಿ 4 ಫೋಲ್ಡ್ಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೈಟ್ ಪ್ಯಾಂಟನ್ನು ಇಟ್ಟಿದ್ದೀನಿ. ನೈಟ್ ಪ್ಯಾಂಟ್ಗಿಂತ ಎಕ್ಸ್ಟ್ರಾ ಒಂದು 2 ಇಂಚ್ ಇಟ್ಟು
ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಕೆಳಗಡೆ ಬಾಟಮಲ್ಲಿ ಡಬಲ್ ಫೋಲ್ಡ್ ಬರೆಯೋದ್ರಿಂದ 2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಹಾಗೆಯೇ ಮೇಲೆ ಎಲಾಸ್ಟಿಕ್ ಇರುತ್ತಲ್ವ, ಎಲಾಸ್ಟಿಕ್ ನಾವು ಎಷ್ಟು ಇಂಚ್ ಎಲಾಸ್ಟಿಕ್ ತೊಗೊತೀವೋ ಅದ್ರ ಡಬಲ್ ಅಷ್ಟು ಬಟ್ಟೆ ಬಿಡಬೇಕು. 2 ಇಂಚಷ್ಟು ಎಲಾಸ್ಟಿಕ್ ತೊಗೊಂಡ್ರೆ ಅದ್ರ ಡಬಲ್ ಅಷ್ಟು ಅಂದರೆ 4 ಇಂಚ್ ಆಗುತ್ತೆ. ಪ್ಲಸ್ ಸ್ಟಿಚಿಂಗ್ಗೆ 1.5 ಇಂಚ್ ಎಕ್ಸ್ಟ್ರಾ, 5.5 ಇಂಚಷ್ಟು ಎಕ್ಸ್ಟ್ರಾ ನಾವು ಇಟ್ಕೊಂಡು ಟಾಪ್ನಲ್ಲಿ ಕಟ್ ಮಾಡ್ಕೋಬೇಕು. ಕೆಳಗೆ ಬಾಟಮ್ನಲ್ಲಿ 2 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟರೆ ಸಾಕು. ಇನ್ನು ಮಿಕ್ಕಿದ್ದು ಶೇಪು ಅದೆಲ್ಲ ಪ್ಯಾಂಟ್ ಹೇಗೆ ಶೇಪ್ ಇದೆಯೋ ಅದೇ ಥರನೇ 1 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಈ ರೀತಿಯಾಗಿ ಏನಾದರೂ ಸ್ಟಿಚಿಂಗ್ ಹೊಸ್ದಾಗಿ ಕಲಿಬೇಕು ಅಂತ ಹೇಳಿದ್ರೆ ಮನೇಲೇ ಏನಾದರೂ ಒಂದು ವೇಸ್ಟ್ ಬಟ್ಟೆ ಅಥವಾ ಏನಾದರೂ ಇರುತ್ತಲ್ಲ ಅಂಥ ಬಟ್ಟೆಗಳಲ್ಲೇ ನೀವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದನ್ನ ನೀವು ಫಸ್ಟ್ ಕಲ್ತ್ಕೋಬೇಕು. ನಾನಿಲ್ಲಿ ಮೊದಲಿಗೆ ಬಾಟಮ್ ಇರುತ್ತಲ್ವ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ತೋರಿಸಿದ್ನಲ್ವ ಆ ಥರ ಡಬಲ್ ಫೋಲ್ಡ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ನಾವು ಯಾವಾಗಲೂ ಸ್ಟ್ರೇಟಾಗಿ ಬರೋ ಥರನೇ ಹಾಕಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸಾಗಿ ಹೋದ್ರೂ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಹೊಸ್ದಾಗಿ ಕಲಿಯೋಂಥವ್ರು ಮೊದಲಿಗೆ ಸ್ಟಿಚಿಂಗ್ನ ಸ್ಟ್ರೇಟ್ಗೆ ಹಾಕೊಳ್ಳೋದನ್ನ ಕಲ್ತ್ಕೋಬೇಕು. ಈಗ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ ಆಯಿತು ನೋಡಿ, ಈ ರೀತಿಯಾಗಿ ಬಂದಿದೆ. ಈಗ ಬಟ್ಟೆನ ಸೀದಾ ಇಟ್ಕೊಂಡು ಕೆಳಗಡೆ ಕಿನಾರಿಯಲ್ಲಿ ಬಾಟಮಲ್ಲಿ ಮತ್ತೊಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ನೋಡೋದಕ್ಕೆ ಈ ರೀತಿಯಾಗಿ ಡಬಲ್ ಸ್ಟಿಚ್ ಬರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ಈಗ ಪ್ಯಾಂಟ್ ಏನಿರುತ್ತೆ ಸೈಡ್ಸ್ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಸಿಂಪಲ್ ಇದು. ಸುಮಾರು 1 ಇಂಚಷ್ಟು ಬಿಟ್ಟಿದ್ವಲ್ಲ, ಆ 1 ಇಂಚಷ್ಟು ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಅಡುಗೆ ರೆಸಿಪೀಸ್ ಹೇಳ್ಕೊಡ್ಬೇಕಂದ್ರೆ ಇಷ್ಟು ಉಪ್ಪು ಹಾಕಿ ಇಷ್ಟು ಖಾರ ಹಾಕಿ ಅಂತ ಹೇಳಿದ್ರೆ ಈಸಿಯಾಗಿ ಹೇಳ್ಬೋದು, ನೀವು ಅರ್ಥ ಮಾಡ್ಕೋಬೋದು. ಆದರೆ ಇದು ಸ್ಟಿಚಿಂಗ್ ವಿಡಿಯೋ ಆಗಿರೋದ್ರಿಂದ ನನಗೆ ಹೇಗೆ ಬರುತ್ತೋ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. 2 ಪ್ಯಾಂಟ್ಗಳಿಗೆ ಸೈಡ್ಸ್ ಹೊಲ್ದಿದ್ದು ಆಗಿದೆ. ಮತ್ತು ಈಗ ಪ್ಯಾಂಟ್ ಸೀಟ್ ಅಂತ ಏನು ಹೇಳ್ತೀವಲ್ವ ಅದನ್ನು ಜಾಯಿಂಟ್ ಮಾಡ್ಕೋತೀನಿ. 2 ಕಾಲುಗಳದ್ದು ಒಂದೊಂದು ಲೇಯರನ್ನು ತೆಗೆದು ನಾವು ಈ ಮೇಲ್ಗಡೆ ಪೋರ್ಷನ್ ಇರುತ್ತಲ್ವ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನಾವದು ಸ್ಟಿಚಿಂಗ್ ಮಾಡಿಕೊಂಡು ಪೂರ್ತಿಯಾಗಿ ಒಂದು ಲೈನ್ ಫುಲ್ಲು ಹೊಲಿದ್ರೆ ನಾವು ಬ್ಯಾಕು ಮತ್ತು ಫ್ರಂಟ್ ಎರಡೂ ಕವರ್ ಆಗಿಬಿಡುತ್ತೆ ಈ ಜಾಯಿಂಟ್ ಮಾಡೋದ್ರಿಂದ. ನೋಡಿ, ಈ ರೀತಿಯಾಗಿ ನಾನು ಫ್ರಂಟ್ ಬ್ಯಾಕ್ ಎರಡೂ ಕಾಲುಗಳದ್ದು ಸೇರಿಸಿ ಜಾಯಿಂಟ್ ಮಾಡಿದಾಗಿದೆ. ಈಗ ಎಲಾಸ್ಟಿಕ್ ಇಟ್ಕೋಬೇಕು. ತುಂಬಾ ಈಸಿ ಇದು, 10 ನಿಮಿಷದಲ್ಲಿ ಹೊಲ್ಕೊಂಬಿಡ್ಬೋದು. ಇದೇನು ಮಹಾವಿದ್ಯೆ ಇಲ್ಲ. ಸೊ ಹೊಸಬ್ರಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಿ. ಎಲಾಸ್ಟಿಕ್ ಹೇಗೆ ಅಳತೆ ಮಾಡೋದಂದರೆ ನಮ್ಮದು ಪ್ಯಾಂಟಲ್ಲಿ ಎಲಾಸ್ಟಿಕ್ ಇರುತ್ತಲ್ವ, ಸೊ ಅದು ಕರೆಕ್ಟ್ ಸೈಜ್ನಲ್ಲಿದ್ದರೆ ಎಷ್ಟು ಎಲಾಸ್ಟಿಕ್ ಇದೆಯೋ ಅಷ್ಟು ಡಬಲ್ ಅಷ್ಟು ತೊಗೊಂಡ್ಬಿಟ್ಟು ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ. ಅಕಸ್ಮಾತಾಗಿ ಪ್ಯಾಂಟ್ ಏನಾದರೂ ಎಲಾಸ್ಟಿಕ್ ಲೂಸ್ ಆಗಿಬಿಟ್ಟಿದೆ ಅಂತ ಹೇಳಿದರೆ ಮೆಜರ್ಮೆಂಟ್ಸ್ನಲ್ಲೂ ಹೇಳಿಬಿಡ್ತೀನಿ, ನೋಡ್ಕೊಳ್ಳಿ. ಈಗ ನಮ್ಮ ವೇಸ್ಟ್ ಸೈಜ್ 34 ಇದ್ದರೆ ಒಂದು 2-3 ಇಂಚಷ್ಟು ಕಮ್ಮಿನೇ ಇಟ್ಕೋಬೇಕು ಎಲಾಸ್ಟಿಕ್ಕು. 31 ಅಥವಾ 32 ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಎಲಾಸ್ಟಿಕ್ ಇಟ್ಟು ಅಟ್ಯಾಚ್ ಮಾಡೋ ಮೊದಲು ಟಾಪ್ನಲ್ಲಿ ಒಂದು 1/4 ಇಂಚ್ ಬಿಟ್ಬಿಟ್ಟು ಸುತ್ತಲೂ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಆವಾಗ ನಮಗೆ ಎಲಾಸ್ಟಿಕ್ ಇಟ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ರೀತಿಯಾಗಿ ಟಾಪ್ನಲ್ಲಿ ಪೂರ್ತಿಯಾಗಿ ನಾನು 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಎಲಾಸ್ಟಿಕ್ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಹೋಗೋದು ಅಷ್ಟೇ. ನಾವು ಈ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಲಾಸ್ಟಿಕ್ ಮೇಲೆ ಒಂದು ಸ್ವಲ್ಪ 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಬಿಡಿ. ಆಗ ಎಲಾಸ್ಟಿಕ್ ಮೂವ್ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಎಲಾಸ್ಟಿಕ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಬರೀ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ. ಈಗ ಎಲಾಸ್ಟಿಕ್ ಮೇಲೆ ಸ್ಟಿಚಿಂಗ್ ಹೋಗದೇ ಇರೋ ರೀತಿಯಲ್ಲಿ ತುಂಬ ಕೇರ್ ತೊಗೊಂಡು ಬರೀ ಬಟ್ಟೆ ಮೇಲೆ ಸ್ಟಿಚ್ ಬರೋ ರೀತಿಯಲ್ಲಿ ಹೊಲ್ಕೋಬೇಕು. ಎಲಾಸ್ಟಿಕ್ ಮೇಲೆ ನಾವು ಸ್ಟಿಚಿಂಗ್ ಹಾಕಿಬಿಟ್ರೆ ಎಲಾಸ್ಟಿಕ್ ಸರಿಯಾಗಿ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡ್ತಾ ಎಲಾಸ್ಟಿಕ್ ಕಮ್ಮಿ ಬರುತ್ತೆ. ಯಾಕೆ ಹೇಳಿ, ನಾವೊಂದು 2-3 ಇಂಚಷ್ಟು ಎಲಾಸ್ಟಿಕ್ ಕಮ್ಮಿ ತೊಗೊಂಡಿದ್ವಲ್ಲ. ಹಾಗಾಗಿ ಇವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಬಟ್ಟೆ ಇನ್ನೂ ಜಾಸ್ತಿ ಇದೆ, ಎಲಾಸ್ಟಿಕ್ ಕಮ್ಮಿ ಇದೆ. ಎಲಾಸ್ಟಿಕ್ಕನ್ನು ಮೊದಲಿಗೆ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಂಬಿಡೋಣ. ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಇವಾಗ ಎಲಾಸ್ಟಿಕ್ಕನ್ನು ಜೋರಾಗಿ ಎಳೆದು ಎಕ್ಸ್ಪ್ಯಾಂಡ್ ಮಾಡ್ತಾ ನಾವು ಬಟ್ಟೆ ಮೇಲೆ ಹೊಲಿಗೆ ಬೀಳೋ ರೀತಿಯಲ್ಲಿ ನೋಡಬೇಕು. ಈ ರೀತಿಯಲ್ಲಿ ಮಾಡೋದ್ರಿಂದ ನಮಗೆ ಎಲಾಸ್ಟಿಕ್ ಮೇಲೆ ನೋಡಿ ಈ ಥರ
ನೆರಿಗೆ ನೆರಿಗೆ ಥರ ಬಟ್ಟೆ ಕೂರುತ್ತೆ. ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿದಾಗಿದೆ. ಒಂದು ರೌಂಡ್ ಪೂರ್ತಿಯಾಗಿ ಬಟ್ಟೆಯನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಕಡೆ ನೆರಿಗೆಗಳು ಜಾಸ್ತಿ ಬಂದ್ಬಿಟ್ಟಿರುತ್ತೆ, ಇನ್ನೊಂದು ಕಡೆ ಕಮ್ಮಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಸಮವಾಗಿ ನಾವು ಈ ಬಟ್ಟೆಯನ್ನು ಕೂರಿಸ್ಕೋಬೇಕು ಎಲಾಸ್ಟಿಕ್ ಮೇಲೆ. ಈಗ ಇದಿಷ್ಟೆಲ್ಲ ಆದಮೇಲೆ ಎಲಾಸ್ಟಿಕ್ ಸೇರಿಸಿ 1 ಇಂಚಷ್ಟು ಟಾಕಗಳನ್ನು ಹಾಕ್ಕೊಳ್ತಾ ಬರಬೇಕು. ಈ ರೀತಿಯಾಗಿ ಸುತ್ತಲೂ 4 ಕಡೆ 4 ಇಂಚಷ್ಟು ಟಾಕ ಹಾಕಿದ್ರೆ ಸಾಕು. ಈ ರೀತಿಯಾಗಿ ಯಾಕೆ ಟಾಕ ಹಾಕಿದ್ನೆ ಅಂತ ಹೇಳಿದ್ರೆ, ನಾವು ಪ್ಯಾಂಟ್ ಯೂಸ್ ಮಾಡ್ತಾ ಮಾಡ್ತಾ ಎಲಾಸ್ಟಿಕ್ ಒಳಗಡೆ ಟರ್ನ್ ಆಗುತ್ತೆ. ಎಲಾಸ್ಟಿಕ್ ಒಳಗಡೆ ಟರ್ನ್ ಆಗಬಾರ್ದು, ಕ್ಲೀನಾಗಿ ಹಾಗೆಯೇ ಕೂತ್ಕೋಬೇಕು ಅಂತ ಹೇಳಿದ್ರೆ ಈ ಥರ ನಾವು ದೂರಕ್ಕೆ ಒಂದು 4 ಟಾಕಗಳು ಹಾಕಲೇಬೇಕು. ಆವಾಗ ಎಲಾಸ್ಟಿಕ್ ಫಿಟ್ಟಾಗಿ ಒಂದೇ ಕಡೆ ಕೂತಿರುತ್ತೆ. ನೋಡಿ, ಎಷ್ಟು ಈಸಿಯಾಗಿ ನೈಟ್ ಪ್ಯಾಂಟ್ ರೆಡಿ ಆಯ್ತಲ್ವಾ. ಸೊ ಈ ಬಟ್ಟೆ ನಾನು ಶ್ರೀರಾಮ್ಪುರದಲ್ಲಿ ತಂದಿದ್ದು. ಕೆಜಿಗೆ 450 ರೂಪಾಯಿ. 1 ಕೆಜಿಗೆ ಸುಮಾರು 3 ರಿಂದ 4 ಪ್ಯಾಂಟ್ ಆಗೋವಷ್ಟು ಬಟ್ಟೆ ಬಂದಿದೆ ನನಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿಯೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.